ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ವಿಶ್ವಕ್ಕೆ ಮಾದರಿ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು. ದೇಶದಲ್ಲಿನ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯೇ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ಗ್ರಾಮ ಪಂಚಾಯಿತಿಗಳಿಗೆ ನೂತನವಾಗಿ ನೇಮಕಗೊಂಡಿರುವ ಆಡಳಿತಾಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಧಿಕಾರ ವಿಕೇಂದ್ರೀಕರಣದ ಉದ್ದೇಶದಿಂದ ರೂಪಿಸಲಾಗಿರುವ ದೇಶದ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ವ್ಯಕ್ತವಾಗುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯ 3 ಹಂತದ ಆಡಳಿತ ವ್ಯವಸ್ಥೆ ಜಗತ್ತಿನ ಯಾವುದೇ ದೇಶದಲ್ಲಿ ಇಲ್ಲ. ಗ್ರಾಮ ಸ್ವರಾಜ್ ಪರಿಕಲ್ಪನೆಯ ಪಂಚಾಯತ್ ವ್ಯವಸ್ಥೆ ಮಾದರಿಯಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ.ವಿ. ಅಶ್ವಿಜಾರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಹೊಸದಾಗಿ ನೇಮಕಗೊಂಡಿರುವ ಆಡಳಿತಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಉತ್ತಮ ಆಡಳಿತದ ನಿರ್ವಹಣೆ ಹಿನ್ನೆಲೆಯಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಅಧಿಕಾರಿಗಳು ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳಿಂದ ತಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ವೃದ್ಧಿಗೊಳಿಸಿಕೊಳ್ಳಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಬಿಎಂಟಿಸಿ ಉಪಾಧ್ಯಕ್ಷರಾದ ನಿಕೇತ್ ರಾಜ್ ಎಂ, ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್, ಮಹಾಲೇಖಪಾಲ ಕಚೇರಿಯ ಸಂಪನ್ಮೂಲ ವ್ಯಕ್ತಿ ರಂಜನ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದ ಸಂಜೀವಪ್ಪ, ಈಶ್ವರಪ್ಪ, ಮುಖ್ಯ ಲೆಕ್ಕಾಧಿಕಾರಿ ನರಸಿಂಹಮೂರ್ತಿ, ಮುಖ್ಯ ಯೋಜನಾಧಿಕಾರಿ ಸಣ್ಣಮರಿಯಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಉದಯಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಇವತ್ತು ಅನಿವಾರ್ಯ ಏನಾಗಿದೆ ಅಂದರೆ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು ಬೇರೆ ಬೇರೆ ಇಲಾಖೆಗಳಿರೋದ್ರಿಂದ ಅವರಿಗೆ ಮಾಹಿತಿಯನ್ನು ಗೊತ್ತಿಲ್ಲ ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಆದರೂ ಕೂಡ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ನಿರ್ವಹಣೆ ಮಾಡಬೇಕಾದಾಗ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅದೊಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಇವತ್ತು ಬೆಂಗಳೂರಿನಿಂದ ಕೂಡ ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆದರೆ ಎಲ್ಲೋ ಒಂದು ಕಡೆಗೆ ನಾವು ಎಷ್ಟರ ಮಟ್ಟಿಗೆ ನಾವು ಎಲ್ಲ ಡಿಜಿಟಲೈಸ್ ಆಗಿದೆ, ಡಿಜಿಟಲೈಸ್ ಆಗಿ ಲಾಗಿನ್ ಅಂತ ಹೇಳ್ತಾರೆ. ಸರ್ವೇ ಸಾಮಾನ್ಯವಾಗಿ ಏನಪ್ಪ ಅಂದರೆ ಯಾರೊಬ್ಬ ಅಧಿಕಾರಿ ವರ್ಗಾವಣೆ ಆದರೆ ಆ ಲಾಗಿನ್ ಇನ್ನೂ ಟ್ರಾನ್ಸ್ಫರ್ ಆಗಿರೋಲ್ಲ, ಪರ್ಮಿಷನ್ ಸಿಕ್ಕಿರೋಲ್ಲ. ಅವರೆಲ್ಲೋ ರಜಾ ಹೋಗಿರ್ತಾರೆ, ರಜಾ ಹೋಗಿದ್ದು 15 ದಿವಸ ಬಂದಮೇಲೆ ಲಾಗಿನ್ ಟ್ರಾನ್ಸ್ಫರ್ ಆಗ್ತದೆ. ಈ ರೀತಿಯಾದಂಥ ವಿಳಂಬಗಳು ಆಗ್ತದೆ. ಕಾಲ ಮಿತಿಯಲ್ಲಿ ಇಟ್ಟು ಕಾಲಬದ್ಧವಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಡೇಟಾಬೇಸನ್ನು ಕೂಡ ಸಮರ್ಪಕವಾಗಿರಬೇಕು. ಇವತ್ತು ಲಾಗಿನ್ ಅಂತ ಹೇಳಿದ್ರೆ ಡಿಜಿಲ್ ಆಗಿದ್ದರಿಂದ ಇನ್ನೊಬ್ಬರಲ್ಲಾಗಿರ್ಬೋದು, ಇನ್ನೊಬ್ಬರಲ್ಲಾಗಿರ್ಬೋಗುತ್ತೆ. ಅದು ಬರೀ ಟೇಬಲ್ ಟು ಟೇಬಲ್. ಅವ್ನು ಲಾಗಿನ್ ಒಂದು ಇವತ್ತು ಬಂದಿದೆ ಅಂತ ಹೇಳಿದ್ರೆ ಇವತ್ತೇ ಮಾಡಬೇಕು ಅನ್ನೋದೇನು, ಇನ್ನೊಂದು ವಾರ ಬಿಟ್ಟು ಮಾಡೋದು, ಇನ್ನೊಂದು 15 ದಿವಸ ಮಾಡೋದು. ಅದಕ್ಕೆ ಕಾಲ ಮಿತಿ ಇಲ್ಲ. ಈ ರೀತಿಯಾದಂಥ ಕಾಲಬದ್ಧವಾಗಿರ್ತಕ್ಕಂಥ ಕಾಲ ಮಿತಿಯನ್ನು ಮಾಡಬೇಕಾದಾಗ ಸಮಸ್ಯೆಗಳು ಸಮರ್ಪಕವಾಗಿ ತ್ವರಿತವಾಗಿ ಅದು ಇತ್ಯರ್ಥ ಆಗಬೇಕಾದಾಗ ನಮ್ಮ ಇದೇನು ಡಿಜಿಟಲೈಸೇಷನ್ ಇದೆ ಅದಕ್ಕೆ ಪೂರಕವಾಗಬೇಕು, ಸಹಾಯ ಆಗಬೇಕು. ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ನೀವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಲೇಜ್ ಕೌನ್ಸಿಲಿಂದ ಹಿಡಿದು ಎಲ್ಲರಿಗೂ ಕೂಡ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಅದರ ಮೇಲೆ ಅವಲಂಬಿಸಿರೋದ್ರಿಂದ ಹೆಚ್ಚು ಸಮರ್ಪಕವಾಗಿ ಮಾಡಬೇಕು. ಮಾಡೋದ್ರ ಜೊತೆಗೆ ಈ ರೀತಿಯಿಂದ ಪೂರಕವಾಗಿರ್ತಕ್ಕಂಥ ಒಂದು ಕೋರ್ಸನ್ನ ಮಾಡ್ತಕ್ಕಂಥದ್ದು, ಅಂದರೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ನಿಮ್ಮ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದು ಅದನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಜೊತೆ ಕ್ಲಾರಿಫಿಕೇಶನ್ ಪಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಒಟ್ಟಾರೆ ಕೆಲಸ ತ್ವರಿತವಾಗಿ ಆಗಬೇಕು, ವಿಳಂಬ ಇಲ್ಲದೆ ಆಗಬೇಕು, ಪಾರದರ್ಶಕ ಆಗಬೇಕು, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ರೀತಿಯ ಆಗಬೇಕು. ಇಲ್ಲಾಂದರೆ ಅನೇಕ ರೀತಿಯಾದಂಥ ಅನುಮಾನಗಳಿಗೆ ಕಾರಣ ಆಗ್ತದೆ. ಅನುಮಾನಗಳಿಗೆ ಕಾರಣ ಆಗದಿರ್ತಕ್ಕಂಥದ್ರಲ್ಲಿ ಆಡಳಿತವನ್ನು ನಿರ್ವಹಿಸೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರಿಗಳಾಗಬೇಕು ಅಂತಕ್ಕಂಥ ವಿನಂತಿ ಮಾಡಿ ಕಾರ್ಯಕ್ರಮವನ್ನು ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹುಶಃ 94 ಅಲ್ಲಿಂದ ಇಲ್ಲಿಯವರೆಗೆ ಬಹಳ ವರ್ಷಗಳು 5-6 ಚುನಾವಣೆಗಳಾಗಿ 5-6 ಸಮಿತಿಗಳಾಗಿ ಇವತ್ತು ಕರ್ನಾಟಕದಲ್ಲಿ ಒಂದು ವ್ಯವಸ್ಥಿತವಾಗಿ 3 ಹಂತಗಳ ವ್ಯವಸ್ಥೆ ನಡೀತಾ ಇದೆ. ಅದರಲ್ಲಿ ತಾವೆಲ್ಲರೂ ಕೂಡ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯ ಅಂತ ಹೇಳಿದ್ರೆ ಶುರುನಲ್ಲಿ ಬಹಳ ತಪ್ಪು ಕಲ್ಪನೆಗಳು ಕೂಡ ಇತ್ತು.
ಅಧಿಕಾರಿ ವಿಕೇಂದ್ರೀಕರಣ ಅಲ್ಲ. ಇದು ಒಂದು ರೀತಿಯಲ್ಲಿ ಹಣದ ವಿಕೇಂದ್ರೀಕರಣದ ಜೊತೆಯಾಗಿ ಎಲ್ಲೋ ಒಂದು ಕಡೆ ಲಂಚದ ವಿಕೇಂದ್ರೀಕರಣ ಆಗಿದೆ ಅಂತ ಹೇಳಿ ಬಹಳ ಜನ ದೇಶದಲ್ಲೇ ಒಂದು ರೀತಿಯಲ್ಲಿ ಮಾದರಿಯಾಗಿದೆ. ಇರ್ಬೋದು ಇಲ್ಲಿ ಸ್ವಲ್ಪ ತಪ್ಪುಗಳಾಗ್ತವೆ, ಯಾರೋ ಒಂದು PDO ತಪ್ಪು ಮಾಡ್ತಾರೆ, ಯಾರೋ ವಿಲೇಜ್ ಅಕೌಂಟೆಂಟ್ ತಪ್ಪು ಮಾಡ್ತಾರೆ, ಯಾರೋ ಆ ಹಂತದ ಅಧಿಕಾರಿಗಳು ಕೂಡ ಅಥವಾ ಇಡೀ ವ್ಯವಸ್ಥೆಯನ್ನೇ ನಾವು ಒಂದು ರೀತಿಯಲ್ಲಿ ತಪ್ಪು ಕಲ್ಪನೆ ಮಾಡೋದು ಸರಿ ಕಾಣಿಸಲ್ಲ. ಹಾಗಾಗಿ ಇವತ್ತು ಈ ಕಾರ್ಯಾಗಾರ ಏನಾಗಿದೆ, ಈ ಕಾರ್ಯಾಗಾರದಲ್ಲಿ ಅನೇಕ ಮುಖ್ಯ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಆಡಳಿತ ಮಾಡಬೇಕು, ನಿಮ್ಮ ಜವಾಬ್ದಾರಿಗಳು ಏನು, ಅದರಲ್ಲಿ ಆದ್ಯತೆ ಏನು. ಈಗ ಊರಿನಲ್ಲಿ ಶೌಚಾಲಯಗಳಿರೋದಿಲ್ಲ, ಊರಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ. ಒಂದು ವರ್ಗಕ್ಕೆ ಕುಡಿಯೋ ನೀರು ಸಿಗುತ್ತೆ, ಇನ್ನೊಂದು ವರ್ಗಕ್ಕೆ ಸಿಕ್ಕೋದಿಲ್ಲ. ಆ ರೀತಿ ಆಗದೆ ಸಮಾನತೆಯಿಂದ ನಾವು ಇಡೀ ಆ ಹಳ್ಳಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಜವಾಬ್ದಾರಿ. ಬಹುಶಃ 94